ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಹಿಂಬರು ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ से बोलो जय भीम जय से बोलो जय भीम दिल से बोलो जय भीम दिल से बोलो जय भीम प्रीतिಯಿಂದ ಹೇಳಿ ಜೈ ಭೀಮ್ ಪ್ರೀತಿಯಿಂದ ಹೇಳಿ ಜೈ ಭೀಮ್ ಮನಸ್ಸಿಂದ ಹೇಳಿ ಜೈ ಭೀಮ್ ಮನಸ್ಸಿಂದ ಹೇಳಿ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವ್ರಿಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ ಕೊಡ್ತಾ ಇದ್ದೀವಿ. ಕಾರ್ಯಕ್ರಮದ ಡಿಜೆಯ ಒಂದು ಕಾರ್ಯಕ್ರಮದ ಒಂದು ಉದ್ಘಾಟನಾ ಸಮಾರಂಭದ ನಿಮಿತ್ತ ಏನು ಮುಖ್ಯ ಅತಿಥಿ ಆಗಮಿಸಿರ್ತಕ್ಕಂಥ ಚೇತನ ಅಮಿತ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅವರು ಮಾತನಾಡಿದ ನಂತರ ಗಣ್ಯರು ಮತ್ತು ಮಾತನಾಡ್ತಾರೆ. ತದನಂತರ ಡಿಜೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. मैं ಹೇಳ್ತೀನಿ प्यार से बोलो जोर से बोलो तावेल्लरू जय भीम ಅಂತ ಹೇಳಬೇಕು. जोर से बोलो प्यार से बोलो जोर से बोलो प्यार से बोलो जोर से बोलो प्यार से बोलो. ಇವತ್ತಿನ ಈ ದಿನ ತುಂಬಾ ಖುಷಿ ದಿನ, ವಿಜಯೋತ್ಸವ ದಿನ. ಕೋರೆಗಾಂವ್ ಪಾರ್ಕ್ನಲ್ಲಿ ಆಗಿರುವಂತ ವಿಷಯ ಆ ದಿನ ಇವತ್ತ ನಾವು ನೀವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಪ್ಪ ಅಂದ್ರೆ ಒಂದೇ ಒಂದು ಉದ್ದೇಶ, ಸಮಾನತೆ ಇರಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವ್ರದ ಸಂವಿಧಾನ ಏನು ರಚನೆ ಮಾಡಿದ್ದಾರೆ, ಸಂವಿಧಾನದ ರಕ್ಷಣೆಯನ್ನು ಮಾಡಬೇಕು. ಅವರ ಆದರ್ಶ ಮೇಲೆ ನಾವೆಲ್ಲರೂ ನಡ್ಕೋಬೇಕು. ಮತ್ತು ಇವತ್ತು ಸಂವಿಧಾನ ರಚನೆಯಾಗಿ ಸುಮಾರು 75 ವರ್ಷ ಆಯಿತು. ಆ 75 ವರ್ಷದಲ್ಲಿ ಈಗ ಚರ್ಚೆ ಅವ್ರ ಪರವಾಗಿ ನಡೀತಾ ಇದೆ. ಆ ಚರ್ಚೆಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಗೃಹ ಸಚಿವರಾದ ಅಮಿತ್ ಶಾ ಅವರು ಏನು ಅವ್ರ ಪರವಾಗಿ ಭಾಷೆಯನ್ನು ಯೂಸ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಅದಕ್ಕ ಎಲ್ಲ ಕಡೆ ಪ್ರತಿಭಟನೆ ನಡೀತಾ, ಅದಕ್ಕೆಲ್ಲ ಖಂಡಿಸ್ತಾ ಇದ್ದಾರೆ. ಆದ್ರೂ ಅವ್ರು ಇವತ್ತಿನವರೆಗಾಗಿ ಕ್ಷಮೆ ಕೇಳಿಲ್ಲ. ಕ್ಷಮೆ ಅವರು ಕೇಳಿಲ್ಲ ಅಂದ್ರೆ ಕೇಳಬೇಕು, ಕೇಳಬಾರ್ದು. ಅವರು ಕ್ಷಮೆ ಅವ್ರು ಕ್ಷಮೆ ಕೇಳಲಿಲ್ಲ ಅಂದ್ರ ಇದನ್ನ ಹೆಂಗ ಕೋರೆಗಾಂವ್ನಲ್ಲಿ ಮತ್ತೊಂದ್ಸಲ ವಿಜಯೋತ್ಸವ ಹೆಂಗ್ ಯುದ್ಧ ಆಯ್ತು, ಬರುವಂತ ದಿನಗಳಲ್ಲಿ ಇವ್ರು ಕ್ಷಮೆ ಕೇಳಿಲ್ಲ ಅಂದ್ರ ಬರುವಂತ ದಿನಗಳಲ್ಲಿ ಮತ್ತೆ ಯುದ್ಧ ಹಾಗೆ ಆಗ್ತಿದೆ. ಮತ್ತು ನಾವೆಲ್ಲ ಒಂದು ಪ್ರೀತಿಯಿಂದ ವಿಶ್ವಾಸದಿಂದ ತಮಗೆಲ್ಲರೂ ಕರೆಸಿರಿ, ಮತ್ತ ಮಾತಾಡೋಕೆ ಅವಕಾಶ ಕೊಡ್ತೀರಿ. ಮತ್ತೆ ಇದರಿಂದ ಪ್ರೇಮ್ ಆಗಲಿ, ಅವರಾಗಲಿ, ಪ್ರದೀಪ್ ಅವರಾಗಲಿ, ಮತ್ತೆ ಇದನ್ನೆಲ್ಲ ಬಳಗ ಈ ಟೋಪಿಕ್ ಪಾರ್ಕ್ ಜೋಡಿ ಬರ್ದರ್ಗ ಹೋಗುತ್ತೆ. ಎಲ್ಲರಿಗೂ ಜೈ ಭೀಮ್. ಜೈ ಭೀಮ್. ಸ್ನೇಹಿತರೆ, ಇವತ್ತು ನಿಮ್ಮೆಲ್ಲ ಜೊತೆ ಜಮಖಂಡಿ ತಾಲೂಕಿನಲ್ಲಿ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ವಿಜಯೋತ್ಸವ ಆಚರಿಸಲು ಒಂದು ಅವಕಾಶ ಸಿಕ್ಕಿರುವಾಗ ಬಹಳ ಸಂತೋಷ ಆಗಿದೆ. ಈ ಅವಕಾಶ ಮಾಡಿಕೊಟ್ಟಿರೋದ ಪ್ರೇಮ, ಸಂಜು ಮತ್ತೆ ಎಲ್ಲ ಸಂಘಟನೆಗಳೊಂದಿಗೆ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಬಹಳ ಮುಖ್ಯವಾಗಿ ಈ ಸಂಘಟನೆಗಳು ನಾವು ಇಷ್ಟು ವರ್ಷಗಳಿಂದ ಈಗಾಗಲೇ 2-3 ವರ್ಷಗಳಿಂದ ಜೊತೆ ಕೆಲಸ ಮಾಡ್ತಾ ಇದೀವಿ. ಅವರ ಒಂದು ಉದ್ದೇಶ ಒಂದು ಉತ್ತಮ ಸಮಾಜದ ಉದ್ದೇಶ. ಉತ್ತಮ ಸಮಾಜ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಿರೋ ಸಮಾಜ ಯಾವ ಸಮಾಜ? ಅದು ನಮಗೆ ಬರೀ ಹೈವೇಗಳು, ಫ್ಲೈಓವರ್ಗಳು ಕಟ್ಟೋದಲ್ಲ, ಅದು ಜ್ಞಾನಪೀಠ ಪ್ರಶಸ್ತಿಗಳು ಅಥವಾ ಸಿನಿಮಾ ಸ್ಟಾರ್ಗಳು ಬೆಂಬಲಿಸೋದಲ್ಲ. ಅದು ಸಮ ಸಮಾಜ, ಸಮಾನತೆಯ ಸಮಾಜ. ಆ ಸಮಾನತೆಯ ಸಮಾಜ, ಆ ಸಮ ಸಮಾಜ ನಾವೆಲ್ಲರೂ ಸಹ ಕಟ್ಟಬೇಕು. ಸ್ನೇಹಿತರೆ, ನಮ್ಮ ಬಹಳ ಮುಖ್ಯವಾಗಿ ಭೀಮಾ ಕೋರೆಗಾಂವ್ ವಿಜಯೋತ್ಸವದಲ್ಲಿ ಏನಾಗುತ್ತೆ, ನಮ್ಗೆ ಏನಾಗುತ್ತೆ ಅಂದ್ರೆ ಇವತ್ತೆಲ್ಲ ನಾವು ಜೈ ಭೀಮ್ ಅಂತ ಕೂಗ್ತೀವಲ್ಲ, ಜೈ ಭೀಮ್ ಅನ್ನೋದು ಎಲ್ಲಿಂದ ಬಂದಿದೆ? ಆ ಜೈ ಭೀಮ್ ಅಂದ್ರೆ ಭೀಮರಾವ್ ಅಂಬೇಡ್ಕರ್ ಇಂದ ಬಂದಿಲ್ಲ. ಜೈ ಭೀಮ್ ಅನ್ನು 1818ರಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಸಂದರ್ಭದಲ್ಲಿ ಭೀಮಾ ನದಿಯಲ್ಲಿ ದಾಟ್ತಿರುವಾಗ ಮಹಾನ್ ಸೈನಿಕರು ಉತ್ತೇಜನ ಪಡೆಯಕ್ಕೆ ಜೈ ಭೀಮ್ ಅಂತ ಕೂಗ್ತಾರೆ. ಅದೇ ಜೈ ಭೀಮ್ ಇವತ್ತಿನ ದಿನ ಅನ್ಯಾಯದ ವಿರುದ್ಧದ ಕೂಗು, ಒಂದು ಸಮ ಸಮಾಜದ ಕೂಗು, ಒಂದು ಈ ಅಸಮಾನತೆ ವಿರುದ್ಧ ಗಟ್ಟಿಯಾದ ಧ್ವನಿ. ಸೊ ಆ ಇತಿಹಾಸದಿಂದ ಜೈ ಭೀಮ್ ಬರುತ್ತೆ. ಇವತ್ತಿನ ದಿನ ನಾಮಕ ಇಟ್ಕೊಳ್ಳಿ, ಜೈ ಭೀಮ್ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಬಾಬಾ ಸಾಹೇಬ್ ರಾಜ್ಯ ತೆಗೆದಾಗ 1927ರಲ್ಲಿ ಏನಾಗಿತ್ತು? 500 ಜನ 800 ಜನ ಮಹಾನ್ ಸೈನಿಕರು 28,000 ಜನ ಪೇಶ್ವೆಯಲ್ಲಿ ಯುದ್ಧದಲ್ಲಿ ಸೋಲ್ತಾರೆ. ಇದೇ ತೋರಿಸುತ್ತೆ, ಆತ್ಮಸ್ಥೈರ್ಯ ತೋರಿಸ್ತಾರೆ,
ಇದೇನ್ ತೋರಿಸುತ್ತೆ ಅಂದ್ರೆ ನಾವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ತೋರಿಸುತ್ತೆ. ನಾನು ಕೂಡ ಹೋದ ವರ್ಷ ಪುಣೆಗೆ ಹೋಗಿದ್ದೆ. ಪುಣೆಗೆ ಹೋಗದ 60 ಲಕ್ಷ ಜನ ಸೇರಿದ್ರು. ವರ್ಷ ಜಾಸ್ತಿ ಆಗ್ತಾ ಇದೆ. ವರ್ಷ ಪ್ರಜ್ಞೆ ಜಾಸ್ತಿ ಆಗ್ತಾ ಇದೆ, ಅರಿವು ಜಾಸ್ತಿ ಆಗ್ತಾ ಇದೆ. ಇದು ಬಹಳ ಒಳ್ಳೆ ಬೆಳವಣಿಗೆ ಸ್ನೇಹಿತರೆ. ಮತ್ತೆ ನಾವು ಕೇಳ್ಕೊಳ್ಳಿ, ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927ರಲ್ಲಿ ಈ ಇತಿಹಾಸ ಮುಚ್ಚಾಕಿರೋ ಇತಿಹಾಸ ಎತ್ತಿಟ್ಟಿರೋದು ಯಾಕೆ ಅಂದ್ರೆ ನಮ್ಮ ಸತ್ಯದ ಇತಿಹಾಸಗಳನ್ನ ಪಠ್ಯ ಪುಸ್ತಕದಲ್ಲಿ ಸಿಗಲ್ಲ. ನಮ್ಮ ಸತ್ಯದ ಇತಿಹಾಸಗಳು ಯಾವ ಸರ್ಕಾರಗಳು ಹೇಳ್ಕೊಳ್ಳಲ್ಲ. ನಮ್ಮ ಸತ್ಯದ ಇತಿಹಾಸಗಳು ಚಳುವಳಿಯಿಂದ ನಾವು ಪಡಿಬೇಕು. ಚಳುವಳಿ ಎಷ್ಟು ಮುಖ್ಯ ಅನ್ನೋದು ಹೇಳ್ಕೊಡ್ತಾರೆ. ಸೊ ಆ ದೃಷ್ಟಿಯಲ್ಲಿ ಢೋಲೆ ದಂಪತಿಗಳಾಗಿರ್ಬೋದು, ಪೆರಿಯಾರ್ ಆಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಎಂದೆಂದಿಗೂ ಎತ್ತಿಡಿಬೇಕು. ಆ ವೈಜ್ಞಾನಿಕ ಮನಸ್ಥಿತಿನೇ ನಾವೆಲ್ಲ ಸರಿಸಮಾನ ಅಂತ ಹೇಳ್ಕೊಡುತ್ತೆ. ಆ ವೈಜ್ಞಾನಿಕ ಮನಸ್ಥಿತಿನೇ ನಮ್ಗೆ ಇವತ್ತಿನ ದಿನ ಅಗತ್ಯ ಇರೋದು. ಸೊ ನಿಮ್ಮೆಲ್ಲರ ಜೊತೆ ಸೇರಿ ಮಾತಾಡಕ್ಕೆ ಬಹಳ ಸಂತೋಷ ಆಗಿದೆ. ಎಂದೆಂದಿಗೂ ನಿಮ್ ಜೊತೆ ಇರ್ತೀನಿ. ನಾವು ಕೇಳ್ಕೊಳ್ಳಿ, ನಾವು ಬಲಪಂಥಿ ಅಲ್ಲ, ಮಧ್ಯಪಂಥಿ ಅಲ್ಲ, ಎಡಪಂಥಿ ಅಲ್ಲ. ನಾವು ಅಂಬೇಡ್ಕರ್ ಸತ್ಯಪಂಥಿ. ಈ ಸತ್ಯಪಂಥಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕರ್ನಾಟಕ ಒಂದು ವಚನ ಹೇಳಿ ನಾನು ಮಾತು ಮುಗಿಸ್ತೀನಿ. ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಣಿರೋ, ಸತ್ಯವ ನುಡಿಪುದೇ ದೇವಲೋಕ, ಮಿಥ್ಯವ ನುಡಿಪುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ. ಎಲ್ಲರಿಗೂ ಜೈ ಕರ್ನಾಟಕ, ಜೈ ಭೀಮ್, ಜೈ ಭೀಮ್. Baba.